ಯಾಕೆ ಇದ್ದಕ್ಕಿದ್ದಾಗೆ ಕೇಳ್ತಿದ್ದೀರಾ? ನೀರ್ ತಗೊಂಡ್ ಬರ್ತೀನಿ. ಅಮ್ಮ, ರಚನಾ ಶೂಟಿಂಗ್ ಹೋಗ್ಬಾರ್ದು, ಚೆಕ್ ಇಡು. ಅದರಿಂದ ಏನಾಗುತ್ತೆ? ಕಮ್ಮಿಟ್ ಆಗಿ ಶೂಟಿಂಗ್ ಹೋಗ್ಲಿಲ್ಲ ಅಂದ್ರೆ ಪ್ರೊಡ್ಯೂಸರ್ ಎಗರಾಡ್ತಾನೆ, ಗಲಾಟೆಗಳಾಗಿ ನ್ಯೂಸ್ ಆಗುತ್ತೆ. ಅದರಿಂದ ರಚನಾ ಮತ್ತೆ ಸಂಜೀವಂಗೆ ಇನ್ಸಲ್ಟ್ ಆಗುತ್ತೆ. ಅದನ್ನಿಟ್ಕೊಂಡು ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಯ್ತು ಅಂತ ಅವ್ರಿಗೆ ಗಿಲ್ಟ್ ಬರ್ಸ್ಬೋದು. ಒಂದ್ ವೇಳೆ ನಾವ್ ಬೇಡ ಅಂದ್ಮೇಲೂ ಅವಳು ಶೂಟಿಂಗ್ ಹೋದ್ರೆ ಜೋರಾಗಿ ಹುಯಿಲೆಪ್ಸು, ಜಗದೀಶ್ ಚಂದ್ರನ್ ಕುಟುಂಬಕ್ಕೆ ಅವಮಾನ ಅಂತ ಹಾರಾಡು. ಮನೆ ನಿಯಮ ಅವಳು ಮೀರಿದ್ಲು ಅಂತ ಅವಳಿಗೆ ಶಿಕ್ಷೆ ಕೊಡು. ಆದ್ರೆ ಅಮ್ಮ, ಈ ಸಲ ಅದು ಭಯಂಕರವಾಗಿರ್ಬೇಕು. ನೀನ್ ನೋಡಿದ್ರೆ ಅವಳು ಹೆದರ್ಕೊಂಡು ತಲೆ ತಕ್ಕಿಸ್ಕೊಂಡು ಓಡಾಡ್ಬೇಕು. ಬಾಲ್ ಯಾವ ಕಡೆಗೆ ಬಿದ್ರು ಅದು ನಮ್ಮ ಪಾಲಿಗೆ ಸಿಕ್ಸರೆ. ರಚನಾ ಒಬ್ಳು ಸ್ಟಾರ್ ಆರ್ಟಿಸ್ಟ್. ಚಿಕ್ಕಂದಿನಿಂದಲೂ ಸಿನಿಮಾ ಸೆಕ್ಟರಲ್ಲಿ ಕೆಲಸ ಮಾಡ್ತಿದ್ದಾಳೆ. ಅದವಳು ವೃತ್ತಿ ಅಲ್ಲ. ಅವಳು ಶೂಟಿಂಗ್ ಹೋಗೋದ್ರಿಂದ ನಿಮ್ಗಾಗೋ ನಷ್ಟ ಏನು? ಈ ಕುಟುಂಬಕ್ಕೆ ಅಂತ ಸಮಾಜದಲ್ಲಿ ಒಂದು ಸ್ಥಾನಮಾನ ಇದೆ. ಈ ಮನೆ ಸೊಸೆನೆ ಕುಣಿಯಕ್ ಹೋಗೋದು ಅಂತ ಯಾರಾದ್ರೂ ಅನ್ಕೊಂಡ್ರೆ ಮರ್ಯಾದೆ ಹೋಗೋದು ನಮ್ಮನೇದೆ. ಇಷ್ಟಕ್ಕೂ ಆಕ್ಟ್ ಮಾಡಿ ಜೀವನ ಸಾಗಿಸುವಂತ ಕಷ್ಟ ಏನಿದೆ ಚಿಕ್ಕಪ್ಪ ಇವಳಿಗೆ? ಕಷ್ಟ ಎಲ್ಲ ಏನೂ ಇಲ್ಲ ರಾಣ. ನನ್ ಮದ್ವೆಗ್ ಮುಂಚೆ ಕಮಿಟ್ ಆಗಿದ್ದಿದ್ ಸಿನಿಮಾ, ಅದು ಶೂಟಿಂಗ್ ಆಗಿ ಅರ್ಧಕ್ ನಿಂತಿತ್ತು. ಈಗ ಕಂಟಿನ್ಯೂ ಮಾಡ್ತಾ ಇದಾರೆ. ಒಂದ್ ದಿನದ ಕಾಲ್ ಶೀಟ್ ಕೇಳ್ತಾ ಇದಾರೆ. ಹೋಗಿ ಆಕ್ಟ್ ಮಾಡಿ ಬಂದ್ಬಿಟ್ರೆ ಸಿನಿಮಾ ಮುಗ್ದು ಹೋಗುತ್ತೆ. ಆಮೇಲಿಂದ ನಾನು ಹೊಸ ಕಮಿಟ್ಮೆಂಟ್ಗಳನ್ನ ತಗೊಳ್ಳೋದಿಲ್ಲ. ಅವೆಲ್ಲ ಆಗಲ್ಲ ರೀ. ಈ ಮನೆ ಗೌರವ ಅಂತ ಬಂದ್ರೆ ನಾವು ಯಾವ್ದಕ್ಕೂ ಮುಲಾಜ್ ನೋಡಲ್ಲ. ಬೇರೆ ಪ್ರೊಫೆಷನ್ ಅಂದ್ರೆ ಪರವಾಗಿಲ್ಲ, ಯಾರಿಗೂ ಗೊತ್ತಾಗೋದಿಲ್ಲ. ಆದ್ರೆ ಸಿನಿಮಾ ಅಂತ ಬಂದ್ರೆ ಜನಗಳು ಹೀರೋಯಿನ್ಗಳ ಬಗ್ಗೆ ಮಾತಾಡೋದೇ ಬೇರೆ ರೀತಿ. ರಚನಾ ಅವ್ರಿಗೆ ಹೊರ ಜಗತ್ತಲ್ಲಿ ತುಂಬಾ ಒಳ್ಳೆ ಹೆಸರಿದೆ, ಅವರೊಬ್ಬ ಒಳ್ಳೆ ನಟಿ ಅಂತ. ಬ್ರೋ, ಅದೆಲ್ಲ ಇವ್ರ ಮುಂದೆ ಮಾತಾಡೋಂತ ಮಾತುಗಳು. ಹಿಂದೆ ಹೇಗೆಲ್ಲ ಕೆಟ್ಟದಾಗ ಕಮೆಂಟ್ ಮಾಡ್ತಾರೆ ಅಂತ ನಿನಗೇನ್ ಗೊತ್ತು? ನಮ್ಮನ್ನು ಆಡ್ಕೋತಾರೆ ಜನ. ಈ ಮೇಕಿಂಗು, ವೇಸ್ಟೇಜು ಅಂತ ಬೇರೆ ಬೇರೆ ಚಾರ್ಜ್ ಮಾಡಿ ಜನರನ್ನ ರಕ್ತ ಹೀರೋ ವ್ಯಾಪಾರಿಗಳು ಅಂತ. ಈ ಅಪ್ಪ ಒಬ್ಬ ಎಲ್ಲದಕ್ಕೂ ಕೆಮ್ಕೊಂಡ್ ಬಂದ್ಬಿಡ್ತಾನೆ. ವಾದಗಳು ಸಾಕು. ರಚನಾ ಸಿನಿಮಾದಲ್ಲಿ ಆಕ್ಟ್ ಮಾಡೋದಿಲ್ಲ ಅಷ್ಟೇ. ಚಿಕ್ಕಮ್ಮ, ಅವ್ರು ಕೇಳ್ತಾ ಇರೋದು ಒಂದೇ ಒಂದಿನ ಕಾಲ್ ಶೀಟು. ಮುಗಿಸ್ಕೊಟ್ರೆ ಸಿನಿಮಾನೇ ಮುಗಿದು ಹೋಗುತ್ತೆ. ಅವ್ರ ಪಾಡಿಗೆ ಅವರು ವ್ಯಾಪಾರ ಮಾಡ್ಕೊಂಡು ಹೊರಟೋಗ್ತಾರೆ. ಇಲ್ಲ ಅಂದ್ರೆ ನಷ್ಟ ಅನ್ಭವಿಸ್ಬೇಕಾಗತ್ತ. ಅವರು ನಷ್ಟನ ನೀವ್ ಕೊಡಿ. ರಾಣ, ನಷ್ಟ ಕೋಟಿಗಳಿರುತ್ತೆ, ತಮಾಷೆ ಅಲ್ಲ. ರೇ, ಅದು ನಿಮ್ಮ ಪ್ರಾಬ್ಲಮ್. ನೀವು ಇಲ್ಲಿ ಬರ್ದೆ ಹಳೆ ಮನೆಯಲ್ಲೇ ಇದ್ದಿದ್ರೆ ನಾವ್ ಏನು ಕೇಳ್ತಾ ಇರ್ಲಿಲ್ಲ. ನಮ್ ಮನೆಗ್ ಬಂದ್ಮೇಲೆ ಇಲ್ಲಿ ರೂಲ್ಸ್ ನ ಫಾಲೋ ಮಾಡ್ಲೇಬೇಕು. ಏನ್ ದೊಡ್ಡ ರೂಲ್ಸು ಅವೆಲ್ಲ ಆಗಲ್ಲ. ರಚನಾ ಆಕ್ಟ್ ಮಾಡ್ತಾರೆ ಅಷ್ಟೇ. ಅದೇಗ ಆಕ್ಟ್ ಮಾಡ್ತಾಳೋ ನಾವು ನೋಡೇ ಬಿಡ್ತೀವಿ. ಆಸ್ತಿ ನಿಮ್ಮ ಕೈಯಲ್ಲಿದೆ, ಮನೆ ನಿಮ್ಮ ಕಂಟ್ರೋಲ್ ಅಲ್ಲಿ ಇದೆ ಅಂತ ಪರೋಕ್ಷವಾಗಿ ಹೇಳಕ್ ಹೊಟ್ಟಿದ್ದೀರೇನಪ್ಪ? ಖಂಡಿತವಾಗ್ಲೂ ಇಲ್ಲ. ಇದು ನಮ್ ಎಲ್ರ ಮನೆ. ಅಪ್ಪಿತಪ್ಪಿನೂ ಆತರ ಯೋಚನೆ ನೀವು ಮಾಡಕ್ ಹೋಗ್ಬೇಡಿ. ಸಿನಿಮಾ ಆಕ್ಟ್ ಮಾಡಿಲ್ಲ ಅಂದ್ರೆ ಆ ಪ್ರೊಡ್ಯೂಸರಿಗೆ ಕಷ್ಟ, ಆಕ್ಟ್ ಮಾಡಿದ್ರೆ ಇವ್ರುಗಳಿಗೆ ಕಷ್ಟ. ಇದಕ್ಕೆ ಪರಿಹಾರ ಏನು ಅಂತ? ವೋಟಿಂಗ್. ಯಾವ್ದಾದ್ರೂ ಒಂದು ವಿಷಯದಲ್ಲಿ ನಿರ್ಧಾರ ತಗೊಳ್ಳೋದು ಕಷ್ಟ ಆದಾಗ ಅಪ್ಪ ಎಲ್ಲರ ಅಭಿಪ್ರಾಯಗಳನ್ನು ವೋಟಿಂಗ್ ಮುಖಾಂತರ ಕಂಡುಕೊಳ್ತಾ ಇದ್ರು. ಅದರ ಆಧಾರದ ಮೇಲೆ ಒಂದು ಗಟ್ಟಿ ನಿರ್ಧಾರನ ತಗೊಂತಾ ಇದ್ರು. ಈಗ ರಚನಾ ವಿಚಾರದಲ್ಲೂ ಗೊಂದಲ ಇರೋದ್ರಿಂದ ವೋಟಿಂಗ್ ಮೂಲಕನೇ ನಾವುಗಳು ಪರಿಹಾರ ಕಂಡುಕೊಳ್ಳೋಣ. ಏನಂತೀರಿ ಎಲ್ಲ?
ಓಕೆ, ವೋಟಿಂಗು ನನ್ಗೆ ಅಭ್ಯಂತರ ಇಲ್ಲ, ಆದ್ರೆ ನಂದೆರಡು ಕಂಡೀಷನ್ಸ್ ಇದೆ. ಇಲ್ಲಿ ರಚನಾನೇ ಪ್ರಾಬ್ಲಮ್ ಆಗಿರೋದ್ರಿಂದ ರಚನಾ ವೋಟ್ ಮಾಡೋ ಹಾಗಿಲ್ಲ. ನ್ಯಾಯವಾದ ಕೋರಿಕೆನೆ ಇದು. ನನ್ನ ಎರಡನೇ ಕಂಡೀಷನ್, ಕೃಷ್ಣ ಮಗು ಸಹ ವೋಟ್ ಮಾಡೋ ಹಾಗಿಲ್ಲ. ಇದು ಅದಕ್ಕಿಂತ ನ್ಯಾಯವಾದ ಕೋರಿಕೆನೆ. ನಡೀಲಿ ವೋಟಿಂಗ್ ನಡೀಲಿ. ಸರಿ, ಇವಾಗ ರಚನಾ ಆಕ್ಟ್ ಮಾಡೋದು ಬೇಡ ಅನ್ನೋರೆಲ್ಲ ಕೈ ಮೇಲೆತ್ತಿ. ಒಂದು, ಎರಡು, ಮೂರು, ನಾಲ್ಕು ಓಟು. ಸರಿ, ಕೈ ಬಿಡಿ. ಇವಾಗ ರಚನಾ ಆಕ್ಟ್ ಮಾಡ್ಲಿ ಪರವಾಗಿಲ್ಲ ಅನ್ನೋರೆಲ್ಲ ಕೈ ಮೇಲೆತ್ತಿ. ದೇವಿ, ನಿನ್ನ ನಿಲುವೇನು ಈ ವಿಚಾರದಲ್ಲಿ? ನೋಡು, ಸುಮ್ಮನೆ ಇದ್ರೆ ಆಗಲ್ಲ. ಎಸ್ ಆರ್ ನೋ ಅನ್ನೋದನ್ನ ನೀ ಹೇಳಲೇಬೇಕು. ಎಸ್. ಸರಿ, ನಮ್ ಕಡೆನೂ 4 ಓಟು, ಅವ್ರ ಕಡೆನೂ 4 ಓಟುಗಳು. ಮತ್ತೆ ಕತೆ ಮೊದ್ಲಿನ ತರಾನೇ ಆಯ್ತು. ಇನ್ನೊಂದು ವೋಟ್ ಪೆಂಡಿಂಗ್ ಇದೆ. ಯಾರ್ದು? ಪದ್ಮಜ ದೊಡ್ಡಮ್ಮಂದು. ಅವ್ರ ಈ ಮನೆ ಹಿರಿಯರಲ್ವಾ, ಈ ವಿಷಯದಲ್ಲಿ ಅವ್ರ ಅಭಿಪ್ರಾಯ ಏನು ಅಂತ ಗೊತ್ತಾದ್ರೆ ನಮ್ಗೆಲ್ಲ ಈ ವಿಷಯದಲ್ಲಿ ಒಂದು ಸ್ಟ್ಯಾಂಡ್ ತಗೋಬಹುದು. ಅಕ್ಕ ಬಂದು ಹೇಗ್ ವೋಟ್ ಮಾಡ್ತಾಳೆ? ನಾನು ಹೋಗಿ ಅವ್ರ ಅಭಿಪ್ರಾಯನ ಒಂದ್ ಚೀಟಿಲ್ ಬರ್ಸ್ಕೊಂಡ್ ಬರ್ತೀನಿ. ಅತ್ತೆ, ಈ ಒಂದ್ ವಿಷಯದಲ್ಲಿ ದಯವಿಟ್ಟು ಸಪೋರ್ಟ್ ಮಾಡಿ. ಒಂದೇ ಒಂದಿನ ಶೂಟಿಂಗು ಅಷ್ಟೇ, ಮುಗಿಸ್ಕೊಟ್ಬಿಟ್ರೆ ಆಮೇಲೆ ನಾನು ಸಿನಿಮಾ ಕಡೆಗೆ ಹೋಗಲ್ಲ. ಈ ಚೀಟಿಲಿ ದೊಡ್ಡಮ್ಮವ್ರ ಅಭಿಪ್ರಾಯನ ಬರ್ದಿದ್ದಾರೆ, ಆದ್ರೆ ಇದ್ರಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಅದಕ್ಕೆ ನೀವೇ ಈ ಚೀಟಿನ ತಗೊಂಡು ಎಲ್ರ ಮುಂದೆ ಓದಿ ತೋರಿಸಿ. ಏನ್ ಬರ್ದಿದ್ದಾರೆ ಅಮ್ಮ ಅದ್ರಲ್ಲಿ? ಆಕ್ಟ್ ಮಾಡೋದು ಬೇಡ ಅಂತ ಬರ್ದಿದ್ದಾರೆ. ನಿಯಮ ಅಂದ್ರೆ ನಿಯಮನೇ. ನಮ್ ದೇವಿಗೂ ದೊಡ್ಡ ಡ್ಯಾನ್ಸರ್ ಆಗ್ಬೇಕು ಅನ್ನೋ ಆಸೆ ಇತ್ತು, ಆದ್ರೆ ಕುಟುಂಬ ಗೌರವಕ್ಕೆ ಧಕ್ಕೆ ಬರುತ್ತೆ ಅಂತ ಭಾವ ಬೇಡ ಅಂದ್ರು. ದೇವಿ ಅವ್ರ ಮಾತಿಗೆ ಬೆಲೆ ಕೊಟ್ಟು ಡ್ಯಾನ್ಸ್ನೇ ಬಿಟ್ಬಿಟ್ಲು. ಅಪ್ಪ ಹೇಳಿ ಅವಳು ಬಿಡ್ಲಿಲ್ಲ. ಹಳೆ ಕತೆ ಯಾಕೆ ಇವಾಗ? ಅದನ್ನ ಬಿಟ್ಬಿಡಿ. ಹೀಗೆ ನಿರ್ಧಾರ ಆಗಿದ್ರೆ ಅತ್ತೆಗೂ ಇಷ್ಟ ಇಲ್ಲ ಅಂದ್ಮೇಲೆ ನಾನು ಶೂಟಿಂಗ್ ಹೋಗಲ್ಲ.
ನಾನು ಪ್ರೊಡ್ಯೂಸರಿಗೆ ಫೋನ್ ಮಾಡಿ ಆಗಲ್ಲ ಅಂತ ಅಂದ್ಬಿಡ್ತೀನಿ ಜೀವ. ಮೊದಲು ಮಾತಾಡಿ ನೋಡಿ, ಅವ್ರೇನು ಹೇಳ್ತಾರೆ ಅಂತ ಕೇಳೋಣ. ಸರ್, ಅದು ನಾನು ಆ್ಯಕ್ಟ್ ಮಾಡೋದಕ್ಕೆ ಮನೆಯವ್ರು ಯಾರೂ ಒಪ್ತಾ ಇಲ್ಲ. ಅದಕ್ಕೆ ಶೂಟಿಂಗ್ ಬರೋದಕ್ಕಾಗಲ್ಲ ಸರ್. ಮೇಡಮ್, ಏನ್ ತಮಾಷೆ ಮಾಡ್ತಾ ಇದ್ದೀರಾ? ಕ್ಲೈಮ್ಯಾಕ್ಸ್ ಪೋರ್ಷನ್ ಶೂಟ್ ಆದ್ರೆ ಸಿನಿಮಾನೇ ಮುಗಿಯೋ ಕಂಡೀಷನ್ ಅಲ್ಲಿ ನೀವು ಬರಲ್ಲ ಅಂದ್ರೆ ಹೇಗೆ ಮೇಡಮ್? ಸರ್, ನಾನು ತುಂಬಾ ಟ್ರೈ ಮಾಡಿ ನೋಡಿದೆ, ಆದ್ರೆ ಮನೆಯವ್ರು ಒಪ್ತಾ ಇಲ್ಲ. ಮೇಡಮ್ ಪ್ಲೀಸ್ ಮೇಡಮ್, ಮನೆಗೆ ಬಂದು ನಿಮ್ಮವರಿಗೆ ಕಾಲಿಗೆ ಬೇಕಾದ್ರೂ ಬಿದ್ದು ಬಿಡ್ತೀನಿ ಮೇಡಮ್. ದಯವಿಟ್ಟು ಆಗಲ್ಲ ಅಂತ ಹೇಳ್ಬೇಡಿ ಮೇಡಮ್. ಕೋಟಿಗಟ್ಲೆ ಸಾಲ ಮಾಡಿ ಸಿನಿಮಾ ಮೇಲೆ ಹಾಕಿದ್ದೀನಿ. ಮುಗಿಯೋ ಟೈಮ್ ಅಲ್ಲಿ ನೀವು ಈ ಕೈ ಎತ್ ಬಿಟ್ರೆ ಎಲ್ಲಿ ಹೋಗ್ಲಿ ಮೇಡಮ್ ನಾನು? ಸರ್, ನನಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದೇನೆ. ಒಂದ್ ಕೆಲಸ ಮಾಡ್ತೀನಿ ಮೇಡಮ್, ನನ್ನ ಹೆಂಡತಿ ಮಕ್ಕಳಿಗೆ ವಿಷ ಕೊಟ್ಬಿಟ್ಟು ನಾನು ನಿಮ್ ಮನೆ ಹತ್ರ ಬಂದು ಬೆಂಕಿ ಹಚ್ಕೊಂಡ್ಬಿಡ್ತೀನಿ ಮೇಡಮ್. ನನಗೆ ಇದು ಬಿಟ್ರೆ ಬೇರೆ ದಾರಿ ಇಲ್ಲ ಮೇಡಮ್. ಮುಳುಗೋಗ್ಬಿಡ್ತೀನಿ ಮೇಡಮ್. ದಯವಿಟ್ಟು ನನ್ನನ್ನು ಕಾಪಾಡಿ ಮೇಡಮ್. ಶೂಟಿಂಗ್ ಅಟೆಂಡ್ ಮಾಡ್ತೀನಿ ಅಂತ ಹೇಳಿ. ಹೇಳಿ. ಸರ್, ನಮ್ಗೆಲ್ಲ ಅನ್ನ ಹಾಕೋ ದೇವ್ರು ನೀವು. ದಯವಿಟ್ಟು ಅಳ್ಬೇಡಿ. ನಿಮ್ ಕಣ್ಣಲ್ಲಿ ನೀರ್ ಹಾಕ್ಸೋದಕ್ಕೆ ಐ ಆಮ್ ಸಾರಿ. ನೀವು ಶೂಟಿಂಗ್ ಅರೇಂಜ್ ಮಾಡ್ಕೊಳ್ಳಿ. ಇವತ್ತು ಸಾಯಂಕಾಲನೇ ಶೂಟ್ ಮೇಡಮ್. ರೆಡಿ ಮಾಡ್ಬಿಟ್ಟು ನಿಮ್ಗೆ ಕಾಲ್ ಮಾಡ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಜೀವ, ನಿಮ್ಮ ಮಾತನ್ನು ಕೇಳಿ ನಾನು ಕಮಿಟ್ ಆಗ್ಬಿಟ್ಟೆ. ಇವಾಗ ಶೂಟಿಂಗ್ ಹೇಗೆ ಅಟೆಂಡ್ ಮಾಡೋದು? ನಾನು ಆಫೀಸಿಂದ ಬೇಗ ಬರ್ತೀನಿ, ನೀವು ಕೃಷ್ಣ ಇಬ್ರು ರೆಡಿ ಇರಿ. ಆಚೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ನಿಮ್ಮನ್ನ ಶೂಟಿಂಗ್ ಕರ್ಕೊಂಡು ಹೋಗ್ತೀನಿ. ಮನೇಲಿ ಯಾರಿಗಾರು ಗೊತ್ತಾಗ್ಬಿಟ್ರೆ? ನೀನು ಹೇಳಿಲ್ಲ ಅಂದರೆ ಯಾರಿಗೂ ಗೊತ್ತಾಗಲ್ಲ ರಚ್ಚು. ನಮ್ಮಿಂದ ಒಬ್ಬರಿಗೆ ಯಾವತ್ತಿಗೂ ಕಷ್ಟ ಆಗಬಾರ್ದು. ಸಾಯ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವರು. ಹೇಗೋ ಮ್ಯಾನೇಜ್ ಮಾಡೋಣ. ಯು ಡೋಂಟ್ ವರಿ. ಥ್ಯಾಂಕ್ ಯು ಜೀವ. ಬರೀ ಥ್ಯಾಂಕ್ಸಾ? ಮತ್ತೆ ಎದ್ದೇಳಿ ಮೊದ್ಲೇ ಆಫೀಸ್ಗೆ ಲೇಟ್ ಆಗಿ ತಗೊಳ್ಳಿ, ಹೊಡಿ. ಚೀಟಿಂಗ್ ಇದು. ಏನ್ ಚೀಟಿಂಗು? ನಾನು ಹೋಗಲ್ಲ. ಹೋಗಿ. ಏನ್ ಚೀಟಿಂಗ್ ಇದು? ನಡೀರಿ. ಅಣ್ಣ ಕರೆದೆ ಅಂತ? ಹೌದು. ಏನು ವಿಷಯ? ಏಯ್, ನಿಂತ್ಕೋ. ಆಫ್ಟರ್ ಆಲ್ ಸೇಲ್ಸ್ ಮ್ಯಾನ್ ನೀನು, ನನಗೆ ಈಕ್ವಲ್ ಆಗಿ ಕುತ್ಕೋತೀಯಾ? ಸೇಲ್ಸ್ ಮ್ಯಾನ್? ನಮ್ ಕಂಪನಿಲಿ ವರ್ಕ್ ಮಾಡೋ ಪ್ರತಿಯೊಬ್ಬರಿಗೂ ಒಂದೊಂದು ಡೆಸಿಗ್ನೇಷನ್ ಇರುತ್ತೆ. ಸೇಲ್ಸ್ ಮ್ಯಾನ್, ಕಸ ಗುಡ್ಸೋನು, ಮ್ಯಾನೇಜರ್, ಗೋಲ್ಡ್ ಸ್ಮಿತ್, ಹೀಗೆ. ನೀನು ನೆನ್ನೆಯಿಂದ ಯಾವುದೇ ಡೆಸಿಗ್ನೇಷನ್ ಇಲ್ಲದೆ ಸುಮ್ಮನೆ ಓಡಾಡ್ತಾ ಇದೀಯ. ಅದಕ್ಕೆ ನಾನು ನಿನ್ಗೆ ನಮ್ಮ ಕಂಪನಿಲಿ ಸೇಲ್ಸ್ ಮ್ಯಾನ್ ಆಗಿ ಅಪಾಯಿಂಟ್ ಮಾಡಿದ್ದೀನಿ. ತಗೋ ನಿನ್ನ ಅಪಾಯಿಂಟ್ಮೆಂಟ್ ಲೆಟ್ರು. ಅಣ್ಣ, ಎಲ್ಲ ರೆಡಿ ಇದೆ. ನೀನು ಬಂದು ಸಮಾರೋಪ ಭಾಷಣ ಮಾಡಿಬಿಟ್ರೆ ಎಲ್ಲ ಮುಗ್ದೋಗುತ್ತೆ. ಬಾ, ನೀನು ಬಾರಪ್ಪ. ಎಲ್ರು ಬಂದು ಅಸೆಂಬಲ್ ಆಗಿಲ್ಲಿ. ಬಾಸ್ ಏನೋ ಮಾತಾಡ್ಬೇಕಂತೆ. ಕೊಡ್ರಿ ಇಲ್ಲಿ. ಎಲ್ರಿಗೂ ನಮಸ್ಕಾರ. ಇಷ್ಟು ವರ್ಷ ನೀವೆಲ್ಲ ನಮ್ಮ ಸಂಸ್ಥೆಯಲ್ಲಿ ಕಷ್ಟಪಟ್ಟು ದುಡ್ದಿದ್ದೀರಾ. ಅದರ ಕೃತಜ್ಞತೆ ಇರುತ್ತೆ ನಮಗೆ. ನಾಳೆಯಿಂದ ನಿಮ್ ಯಾರ ಸೇವೆನೂ ನಮಗೆ ಅಗತ್ಯ ಇರೋದಿಲ್ಲ. ಅದಕ್ಕೆ ಇವತ್ತು ನಾನು ನಿಮ್ಮನ್ನೆಲ್ಲ ಕೆಲಸದಿಂದ ತೆಗಿತಾ ಇದ್ದೀನಿ. ಇವೆಲ್ಲ ನಿಮ್ಮ ಫೈರಿಂಗ್ ಲೆಟರ್ಸು ತಗೊಳ್ಳಿ. ರಾಮಣ್ಣ,
ವರದಣ್ಣ, ಮಲ್ಲೇಶ, ರಾಜ, ಲಕ್ಷ್ಮಿ, ರೂಪಾ, ಸುಷ್ಮಾ, ನಾನು ಬರ್ತಿರ್ಬೇಕಾದ್ರೆ ನನ್ನ ಶೂ ನೋಡಿ ನಮಸ್ಕಾರ ಕೊಡ್ಬೇಕು ನನಗೆ. ನನ್ನ ಕಣ್ಣು ನೋಡಿ ತಲೆ ತಿರುಗಿಸೋರು ಬೇಡ ನನಗೆ. ಇವತ್ತು ನಮ್ಮ ಸಂಸ್ಥೆಯಲ್ಲಿ ನಿಮ್ಮೆಲ್ಲರ ಕೊನೆ ದಿನ. ನಿಮ್ಮೆಲ್ಲರ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಹಾರೈಸ್ತೀನಿ. ಸಂಜೆ ನಿಮ್ಗೆ ಟ್ರೀಟ್ ಕೊಡ್ತಾ ಇದೀವಿ, ಮರೀದೆ ಬಂದು ಊಟ ಮಾಡ್ಕೊಂಡು ಹೋಗಿ. ನಾನು ನೆನ್ನೆನೆ ಹೇಳಿದ್ನಲ್ಲ ಸರ್, ಇವ್ರ ವಿರುದ್ಧ ಹೋದ್ರೆ ನಮ್ಗೆ ಯಾರಿಗೂ ಕೆಲಸ ಇರಲ್ಲ ಅಂತ. ನೋಡಿ, ತೆಗೆದೇ ಬಿಟ್ರು. ಈ ವಯಸ್ಸಾದ ಕಾಲದಲ್ಲಿ ನಮ್ಗೆ ಯಾರು ಕೆಲಸ ಕೊಡಲ್ವಲ್ಲ ಚಿಕ್ಕ ಯಜಮಾನ್ರೆ. ಮುಂದೆ ನಾವು ಬದುಕೋದು ಹೆಂಗೆ? ಇಷ್ಟು ವರ್ಷ ನಿಮ್ಮನ್ನು ನಂಬ್ಕೊಂಡು ಬದುಕ್ಬಿಟ್ವಿ, ಇನ್ನೊಂದಷ್ಟು ವರ್ಷ ಬದುಕೊಳ್ಳಂದ್ರೆ ಆಗೋದಿಲ್ವಲ್ಲ ಚಿಕ್ಕದೇನಿ. ಹಣ ಅಂತ ಹಪಾಪ್ಸು ಮಕ್ಳು ಮುಂದೆ ನನಗೆ ಕೆಲಸ ಇಲ್ಲ ಅಂದ್ರೆ ನಾಳೆ ನನಗೆ ಅನ್ನ ಹಾಕ್ತಾರೆ ಇಲ್ವೋ? ನಗು, ಆ ನಗು ಅಂದ್ರೆ ನನಗ್ ಭಯ ಅಂತ ಬರ್ದಿದೆ. ಅತ್ತೆ ಯಾಕೆ ಹೀಗ್ ಬರುದ್ರು? ಏನಾಗಿದೆ ಅತ್ತೆಗೆ? ನಾನ್ ಹೋಗಿ ಮಾತಾಡಿಸ್ತೀನಿ. ಅತ್ತೆ ಮಾವನ್ನ ಮಿಸ್ ಮಾಡ್ಕೋತಾ ಇರ್ಬೋದಲ್ವಾ? ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ಇಂಜೆಕ್ಷನ್ ಏನಾದ್ರು ಕೊಟ್ರೇನೋ? ಅತ್ತೆ ನಮ್ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಏನೇನೋ ಪ್ರಯತ್ನಗಳನ್ನ ಮಾಡ್ತಾ ಇರೋ ತರ ಇದೆ. ಚೀಟಿ ಅದ್ರಲ್ಲೊಂದು ವಿಧಾನ ಅನ್ಸುತ್ತೆ. ಅದಲ್ದೆ ಮತ್ತು ಇನ್ನೇನಾದ್ರೂ ಇರ್ಬೋದ ಅವ್ರ ಫೀಲಿಂಗ್ಸ್ ನ ತೋರ್ಸ್ಕೊಳ್ಳೋ ಅಂತದ್ದು?
ಯಾರೋ ಬಂದ್ ಹೋದಂಗಾಯ್ತಲ್ಲ. ನಿಮ್ಮನ್ನ ನೋಡ್ದೆ ನಾನ್ ಸಂಕಟ ಪಡ್ತಿದ್ದೀನಿ ಅಂತ ಬಹುಶಃ ದೇವಿ ಈ ಫೋಟೋನ ಇಲ್ಲಿಟ್ಟು ಹೋದ್ಲು ಅಂತ ಅನ್ಸುತ್ತೆ. ದೇವಿ, ದೇವಿ, ದೇವಿ!